ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಯಾದೃಚ್ಛಿಕವಾಗಿ ಬರುತ್ತಾರೆ ಎನ್ನಿಸುವರು. ಅವರ ಆಗಮನದ ಹಿಂದೆ ಒಂದು ಸೂಕ್ಷ್ಮವಾದ ಅರ್ಥ ಮತ್ತು ಉದ್ದೇಶ ಅಡಗಿರುತ್ತದೆ ಎಂದು ಹಲವರು ನಂಬುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರ ಜನ್ಮ ದಿನಾಂಕವು ಅವರ ಸ್ವಭಾವ, ಮನೋಭಾವ ಮತ್ತು ಜೀವನದಲ್ಲಿ ಅವರು ನಿರ್ವಹಿಸುವ ಪಾತ್ರವನ್ನು ಸೂಚಿಸುತ್ತದೆ. ಯಾವುದೇ ತಿಂಗಳ 2, 11, 20, 29ರಂದು ಜನಿಸಿದವರು ಸಂಖ್ಯೆ 2ರ ಗುಂಪಿಗೆ ಸೇರಿರುವವರು. ಈ ಸಂಖ್ಯೆಯ ಮೇಲೆ ಚಂದ್ರನ ಪ್ರಭಾವ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಚಂದ್ರನು ಶಾಂತಿ, ಮೃದುತ್ವ, ಕರುಣೆ, ಭಾವನಾತ್ಮಕತೆ ಮತ್ತು ಸಹಾನುಭೂತಿಯ ಪ್ರತೀಕ. ಈ ದಿನಾಂಕಗಳಲ್ಲಿ ಜನಿಸಿದವರಲ್ಲಿಯೂ ಇದೇ ಗುಣಗಳು ಆಳವಾಗಿ ಅಡಕವಾಗಿರುತ್ತವೆ. ಸಂಖ್ಯೆ 2ರಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಮೃದು ಸ್ವಭಾವಿಗಳು. ಅವರು ಕಠಿಣ ಮಾತುಗಳಿಗಿಂತ ಮೃದು ಮಾತುಗಳನ್ನು ಆಯ್ಕೆ ಮಾಡುವವರು. ಇತರರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ವಿಶಿಷ್ಟ ಸಾಮರ್ಥ್ಯ ಇವರಲ್ಲಿರುತ್ತದೆ. ಯಾರಾದರೂ ನೋವಿನಲ್ಲಿ ಇದ್ದರೆ ಅವರ ಕಣ್ಣುಗಳಲ್ಲಿ ಮೂಡುವ ದುಃಖವನ್ನು ಇವರು ಮಾತಿಲ್ಲದೆ ಗುರುತಿಸುತ್ತಾರೆ. ಸಾಂತ್ವನ ಹೇಳುವುದರಲ್ಲಿ, ಮನಸ್ಸಿಗೆ ಧೈರ್ಯ ತುಂಬುವುದರಲ್ಲಿ ಇವರು ಮೊದಲಿಗರು. ಅವರ ಮಾತುಗಳಲ್ಲಿ ತಾಳ್ಮೆ ಇರುತ್ತದೆ. ಅವರ ನಡೆನುಡಿಯಲ್ಲಿ ಕರುಣೆ ಕಾಣುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಒಂಟಿತನವನ್ನು ಅನುಭವಿಸುತ್ತೇವೆ. ಎಷ್ಟೇ ಜನರ ನಡುವೆ ಇದ್ದರೂ ಮನಸ್ಸು ಖಾಲಿಯಾಗಿದೆ ಎನ್ನಿಸುವ ಕ್ಷಣಗಳು ಬರುತ್ತವೆ. ಅಂಥ ಸಂದರ್ಭಗಳಲ್ಲಿ ಸಂಖ್ಯೆ 2ರಲ್ಲಿ ಜನಿಸಿದವರು ನಮ್ಮ ಬದುಕಿಗೆ ಪ್ರವೇಶಿಸುವುದು ವಿಶೇಷ ಅರ್ಥವನ್ನು ಹೊಂದಿರುತ್ತದೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ನಾವು ಮನಸ್ಸಿಗೆ ನೋವಾದಾಗ, ಆತ್ಮೀಯತೆಯ ಅಗತ್ಯವಿರುವಾಗ, ಯಾರಾದರೂ ನಮ್ಮ ಮಾತನ್ನು ಶಾಂತಿಯಿಂದ ಕೇಳಬೇಕೆಂದು ಬಯಸುವಾಗ ಇವರು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಸಮಸ್ಯೆಯನ್ನು ತಕ್ಷಣ ಪರಿಹರಿಸದಿದ್ದರೂ ನಮ್ಮ ನೋವನ್ನು ಹಂಚಿಕೊಳ್ಳುವ ಮೂಲಕ ಭಾರವನ್ನು ಅರ್ಧಗೊಳಿಸುತ್ತಾರೆ. ಚಂದ್ರನ ಪ್ರಭಾವ ಹೊಂದಿರುವುದರಿಂದ ಇವರು ಭಾವನಾತ್ಮಕವಾಗಿ ಆಳವಾದವರು. ಆದರೆ ಅದು ದೌರ್ಬಲ್ಯವಲ್ಲ, ಅದು ಅವರ ಬಲ. ಇವರು ಸಂಬಂಧಗಳನ್ನು ಅತ್ಯಂತ ಮೌಲ್ಯಮಯವಾಗಿ ನೋಡುತ್ತಾರೆ. ಸ್ನೇಹವಾಗಲಿ, ಕುಟುಂಬವಾಗಲಿ ಅಥವಾ ಜೀವನ ಸಂಗಾತಿಯಾಗಲಿ, ಯಾವುದೇ ಸಂಬಂಧವನ್ನು ಹೃದಯಪೂರ್ವಕವಾಗಿ ಕಾಪಾಡಿಕೊಳ್ಳುತ್ತಾರೆ. ಒಮ್ಮೆ ಯಾರನ್ನಾದರೂ ತಮ್ಮವರಾಗಿ ಸ್ವೀಕರಿಸಿದರೆ ಆ ವ್ಯಕ್ತಿಯ ಸಂತೋಷ ದುಃಖಗಳಲ್ಲಿ ಸಮಾನವಾಗಿ ಪಾಲ್ಗೊಳ್ಳುತ್ತಾರೆ. ನೀನು ಒಬ್ಬನೇ ಅಲ್ಲ ಎಂಬ ಭರವಸೆಯನ್ನು ನೀಡುವ ಶಕ್ತಿ ಇವರಲ್ಲಿರುತ್ತದೆ. ಸಂಖ್ಯೆ 2ರ ವ್ಯಕ್ತಿಗಳು ಶಾಂತಿಯ ಪ್ರತಿನಿಧಿಗಳಂತೆ ಇರುತ್ತಾರೆ. ಜಗಳಗಳ ಮಧ್ಯೆ ಶಾಂತಿಯನ್ನು ತರಲು ಪ್ರಯತ್ನಿಸುವವರು ಇವರೇ. ಇಬ್ಬರ ನಡುವೆ ಅಸಮಜ್ಜಿ ಉಂಟಾದಾಗ ಸಮಾಧಾನಕರವಾಗಿ ಮಾತಾಡಿ ಪರಿಸ್ಥಿತಿಯನ್ನು ಸುಧಾರಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಅವರ ಹೃದಯದಲ್ಲಿ ಕೋಪಕ್ಕಿಂತ ಕ್ಷಮೆ ಹೆಚ್ಚು, ಅಸಹನೆಗಿಂತ ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚು. ಈ ಗುಣಗಳು ಅವರನ್ನು ಎಲ್ಲರಿಗೂ ಹತ್ತಿರವಾಗಿಸುತ್ತವೆ. ಇವರು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರು ಯಾರು ಎಂದು ಕೇಳಿದರೆ ಸಂಖ್ಯೆ 2ರಲ್ಲಿ ಜನಿಸಿದವರು ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನೀವು ದುಃಖದಲ್ಲಿದ್ದಾಗ ಅವರು ನಿಮ್ಮ ಕಣ್ಣೀರನ್ನು ಒರೆಸುವವರು. ನೀವು ನಿರಾಶೆಯಲ್ಲಿದ್ದಾಗ ನಿಮ್ಮನ್ನು ಮೌನವಾಗಿ ಕೇಳಿ ನಿಧಾನವಾಗಿ ಪ್ರೇರೇಪಿಸುವವರು. ಕೆಲವೊಮ್ಮೆ ಅವರ ಸಾನ್ನಿಧ್ಯವೇ ಸಾಕು, ದೊಡ್ಡ ಮಾತುಗಳ ಅಗತ್ಯವಿಲ್ಲ. ಅವರ ಮೌನದಲ್ಲಿಯೂ ಒಂದು ಆಳವಾದ ಆರೈಕೆ ಅಡಗಿರುತ್ತದೆ. ಆದ್ದರಿಂದಲೇ 2, 11, 20, 29ರಂದು ಜನಿಸಿದವರು ನಿಮ್ಮ ಜೀವನಕ್ಕೆ ಬಂದರೆ ಅವರನ್ನು ಬಿಟ್ಟುಕೊಡಬಾರದು ಎಂದು ಹೇಳಲಾಗುತ್ತದೆ. ಅವರು ನಿಮ್ಮ ಬದುಕಿಗೆ ಬಂದಿದ್ದಾರೆ ಎಂದರೆ ಅದು ನಿಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಲ್ಲುವ ಒಂದು ದೈವಿಕ ವ್ಯವಸ್ಥೆಯಂತೆ ಅರ್ಥೈಸಬಹುದು. ಅವರು ನಿಮ್ಮ ನೋವಿನ ಕ್ಷಣಗಳಲ್ಲಿ ನೆರಳಿನಂತೆ ನಿಮ್ಮೊಂದಿಗೆ ಇರುತ್ತಾರೆ. ನಿಮ್ಮ ದುರ್ಬಲ ಕ್ಷಣಗಳಲ್ಲಿ ಶಕ್ತಿಯ ಮೂಲವಾಗುತ್ತಾರೆ. ನಿಮ್ಮ ಒಂಟಿತನವನ್ನು ದೂರ ಮಾಡಿ ನಿಮ್ಮ ಹೃದಯಕ್ಕೆ ಶಾಂತಿ ನೀಡುವವರು ಇವರು. ಕೊನೆಯಲ್ಲಿ ನಮ್ಮ ಜೀವನದಲ್ಲಿ ಯಶಸ್ಸು, ಸಾಧನೆ, ನಾಯಕತ್ವ ಎಲ್ಲವೂ ಮುಖ್ಯ. ಆದರೆ ಮನಸ್ಸಿಗೆ ಸಮಾಧಾನ, ಆತ್ಮೀಯತೆ ಮತ್ತು ಸಹಾನುಭೂತಿ ನೀಡುವ ವ್ಯಕ್ತಿಗಳು ಇನ್ನಷ್ಟು ಅಮೂಲ್ಯರು.
ಸಂಖ್ಯೆ 2ರಲ್ಲಿ ಜನಿಸಿದವರು ಅಂಥ ಅಮೂಲ್ಯ ಆತ್ಮಗಳು. ಅವರ ಪ್ರೀತಿ, ಕಾಳಜಿ ಮತ್ತು ನಿಷ್ಠೆ ನಮ್ಮ ಬದುಕನ್ನು ಮೃದುಗೊಳಿಸಿ ಅರ್ಥಪೂರ್ಣಗೊಳಿಸುತ್ತದೆ. ಅವರ ಸಾನ್ನಿಧ್ಯವನ್ನು ಗೌರವಿಸಿ ಕಾಪಾಡಿಕೊಳ್ಳುವುದು ನಮ್ಮ ಜೀವನದ ದೊಡ್ಡ ಭಾಗ್ಯವೆಂದೇ ಹೇಳಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.